ಬೆಂಕಿ ತಗುಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಾಲಕಿ ಸಾವು. ಪರಿಸರವಾದಿಗಳ ಫಾರಿನ್ ಕನೆಕ್ಷನ್, ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗಕ್ಕೆ ಅಡ್ಡಿ. ಗಗನಕ್ಕೇರಿದ ಪೆಟ್ರೋಲ್ ಡೀಸೆಲ್, ಮೀನುಗಾರಿಕೆ ನಿಲ್ಲಿಸಿದ ಬೋಟ್. ಕಾಸರಗೋಡು ವಾಣಿಜ್ಯ ಬಂದರು ಕಾಮಗಾರಿ ಸ್ಥಗಿತಕ್ಕೆ ಮೀನುಗಾರರ ಆಗ್ರಹ. ಅಕ್ರಮ ಗೋವಾ ಮದ್ಯ ಸಾಗಾಟ, ಲಕ್ಷಾಂತರ ರೂಪಾಯಿ ಬಿಯರ್ ವಶಕ್ಕೆ. ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ದುಬಾರಿಯಾಗುತ್ತಿದ್ದು ಪ್ರತಿಯೊಬ್ಬರು ದರ ಏರಿಕೆಯ ಬಿಸಿಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಡೀಸೆಲ್ ದರ ಗಣನೀಯವಾಗಿ ಏರಿಕೆಯಾಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತಕೋಲಾ ಬಂದರಿನಲ್ಲಿ ನೂರಾರು ಮೀನುಗಾರಿಕಾ ಬೋಟ್ಗಳು ಬಂದರಿನಲ್ಲಿ ನಿಂತಿವೆ. ಇತ್ತ ಯಾಂತ್ರಿಕ ಮೀನುಗಾರಿಕೆ ನಡೆಸುವ ಮೀನುಗಾರಿಕಾ ಬೋಟ್ಗಳಿಗೆ ಡೀಸೆಲ್ ಅಗತ್ಯವಾಗಿ ಬೇಕಾಗಿದ್ದು, ಸದ್ಯ ಜಿಲ್ಲೆಯಲ್ಲಿ ಡೀಸೆಲ್ ದರ 86.07 ರೂಪಾಯಿಗೆ ಏರಿಕೆಯಾಗಿದೆ. ಪ್ರತಿನಿತ್ಯ ನೂರಾರು ಲೀಟರ್ ಡೀಸೆಲ್ ಅನ್ನು ಮೀನುಗಾರಿಕೆ ಬೇಯಿಸುವ ಮೀನುಗಾರರಿಗೆ ಇದೀಗ ಡೀಸೆಲ್ ಬೆಲೆ ಕೈ ಸುಡುವಂತಾಗಿದೆ. ಮೀನುಗಾರಿಕೆ ನಡೆಸೋದು ಕಷ್ಟಕರವಾಗಿ ಪರಿಣಮಿಸಿದೆ. ಒಂದು ಬಾರಿಗೆ ಮೀನುಗಾರಿಕೆಗೆ ತೆರಳಲು 20 ರಿಂದ 50 ಸಾವಿರ ರೂಪಾಯಿಯಷ್ಟು ಡೀಸೆಲ್ ಬೇಕಾಗುತ್ತದೆ. ಅಷ್ಟು ಪ್ರಮಾಣದ ಮೀನುಗಳು ಸಿಗದೆ ಮೀನುಗಾರರು ನಷ್ಟ ಅನುಭವಿಸುವಂತಾಗಿದೆ. ಹೀಗಾಗಿ ಸಾಕಷ್ಟು ಮೀನುಗಾರರು ಕೆಲ ದಿನಗಳಿಂದ ಬೋಟ್ಗಳನ್ನು ಬಂದರಿನಲ್ಲಿ ನಿಲ್ಲಿಸಿ ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಬಂದರಿನಲ್ಲಿ ಟ್ರಾಲರ್ ಹಾಗೂ ಪರ್ಸಿನ್ ಸೇರಿ ಒಟ್ಟು 200ಕ್ಕೂ ಅಧಿಕ ಬೋಟುಗಳಿದ್ದು, ಜಿಲ್ಲೆಯ ಕರಾವಳಿಯಲ್ಲಿ 1000ಕ್ಕೂ ಅಧಿಕ ಮೀನುಗಾರಿಕಾ ಬೋಟುಗಳಿವೆ. ಟ್ರಾಲರ್ ಬೋಟೊಂದು ಮೀನುಗಾರಿಕೆಗೆ ತೆರಳಲು 100 ಲೀಟರ್ ಡೀಸೆಲ್ ಅಗತ್ಯವಿದ್ದು, ಪರ್ಸಿನ್ ಬೋಟುಗಳಿಗೆ 500 ಲೀಟರ್ ಡೀಸೆಲ್ ಅಗತ್ಯವಿದೆ. ಹೀಗಾಗಿ ಮೀನುಗಾರಿಕೆ ನಡೆಸಲು ಡೀಸೆಲ್ಗೆ ಹೆಚ್ಚಿನ ಹಣವನ್ನು ವ್ಯಯಿಸಬೇಕಾಗಿದ್ದು, ಉತ್ತಮ ಮೀನುಗಾರಿಕೆ ನಡೆಸದಿದ್ದಲ್ಲಿ ಹಾಕಿದ ಹಣವು ನಷ್ಟವಾಗುತ್ತಿದೆ. ಸರ್ಕಾರ ಮೀನುಗಾರರಿಗೆ ವಿವಿಧ ಯೋಜನೆಗಳನ್ನು ಘೋಷಿಸಿದ್ದಾಗಿ ಹೇಳುತ್ತಿದೆಯಾದರೂ ಯಾವೊಬ್ಬ ಮೀನುಗಾರರಿಗೂ ಇದರಿಂದ ಲಾಭವಾಗುತ್ತಿಲ್ಲ. ಹೀಗಾಗಿ ಡೀಸೆಲ್ ಬೆಲೆಯನ್ನೇ ಇಳಿಕೆ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ಮೀನುಗಾರರಿಗೆ ಕೇಂದ್ರ ರಾಜ್ಯ ಸರ್ಕಾರಗಳು ನೆರವು ನೀಡಬೇಕು ಎನ್ನುವುದು ಮೀನುಗಾರರ ಆಗ್ರಹವಾಗಿದೆ. ಸ್ನಾನದ ಕೋಣೆಗೆ ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಬಾಲಕಿಯೋರ್ವಳು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕುರ್ನಿಪೇಟದಲ್ಲಿ ಗುರುವಾರ ನಡೆದಿದೆ. ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರ್ನಿಪೇಟದ ನಿವಾಸಿ 11 ವರ್ಷ ವಯಸ್ಸಿನ ಗಗನ ನಾಯ್ಕ ಎಂಬ ಬಾಲಕಿಯೇ ಮೃತಪಟ್ಟ ದುರ್ದೈವಿಯಾಗಿದ್ದಾಳೆ. ಈಕೆ 6ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು ಮಲ್ಲಾಪುರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲಿಯುತ್ತಿದ್ದಳು. 2 ದಿನಗಳ ಹಿಂದೆ ಈಕೆ ತನ್ನ ಮನೆಯಲ್ಲಿ ಸ್ನಾನಗೃಹಕ್ಕೆ ತೆರಳಿದ್ದ ವೇಳೆ ಈಕೆಯ ಬಟ್ಟೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಪೂರ್ತಿ ದೇಹವನ್ನು ಸುಟ್ಟಿತ್ತು. ವಿಷಯ ತಿಳಿದ ಕುಟುಂಬಸ್ಥರು ಬೆಂಕಿಯನ್ನು ಆರಿಸುವುದರೊಳಗಾಗಿ ಸುಮಾರು 80% ಸುಟ್ಟ ಗಾಯಗಳಾಗಿದ್ದವು. ತಕ್ಷಣ ಬಾಲಕಿಯನ್ನು ಕಾರವಾರದ ಕಿಮ್ಸ್ ದಾಖಲಿಸಿ ಚಿಕಿತ್ಸೆ ನೀಡಿ ಬಳಿಕ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಬಾಲಕಿ ಇಂದು ಅಸುನೀಗಿದ್ದಾಳೆ. ಸಾವಿನ ಸುದ್ದಿಯನ್ನು ತಿಳಿದ ಗ್ರಾಮಸ್ಥರು ತೀವ್ರ ಶೋಕ ವ್ಯಕ್ತಪಡಿಸುತ್ತಿದ್ದಾರೆ. ಮಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ಕಾರ್ಯ ನಡೆಸುತ್ತಿದ್ದಾರೆ. ತನಿಖೆ ಮುಂದುವರಿದಿದ್ದು, ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಜನವರಿ 26ರಂದು ದೆಹಲಿ ಗಲಭೆ ನಡೆಸುವ ಸಂಚು ಹೂಡಿ ಗೂಗಲ್ ಟೂಲ್ ಕಿಟ್ನನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡ ಆರೋಪ ಎದುರಿಸುತ್ತಿರುವ ಸ್ವೀಡನ್ ಮೂಲದ ಗ್ರೇಟಾ ಥಂಬರ್ಗ್ ಹಾಗೂ ಬೆಂಗಳೂರಿನ ದಿಶಾ ರವಿ ಜೋಸೆಫ್ ಅವರ ಫ್ರೈಡೇ ಫಾರ್ ಫ್ಯೂಚರ್ ಎಂಬ ಸಂಘಟನೆಯೇ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗಕ್ಕೆ ಅಡ್ಡಿಯೊಡ್ಡಿತ್ತು ಎಂಬ ಆಘಾತಕಾರಿ ಅಂಶ ಹೊರಬಂದಿದೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಭಾರತದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿದ್ದು, ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಇರುವ ನಗರಗಳಾದ ಬೆಂಗಳೂರು, ಪುಣೆ ಹಾಗೂ ಹೈದರಾಬಾದ್ಗಳನ್ನು ಏಷ್ಯಾದ ಬೃಹತ್ ನೌಕಾನೆಲೆಯಾದ INS ಕದಂಬ ಹಾಗೂ ಕೈಗಾ ಅಣು ಸ್ಥಾವರದೊಂದಿಗೆ ಜೋಡಿಸುತ್ತದೆ. ಭಾರತೀಯ ಸೈನ್ಯಕ್ಕೆ ಬೇಕಾದ ಕ್ಷಿಪಣಿ, ಯುದ್ಧ ಟ್ಯಾಂಕ್ ಮತ್ತಿತರ ವಸ್ತುಗಳನ್ನು DRDO ಸಂಶೋಧಿಸಿ ಅದನ್ನು HAL ಹಾಗೂ ಇತರ ಸಂಸ್ಥೆಗಳು ಉತ್ಪಾದಿಸುತ್ತಿವೆ. ಅಲ್ಲದೆ ದೇಶದ ಅತ್ಯಂತ ಪ್ರಮುಖ ಅಣುಸ್ಥಾವರವಾದ ಕೈಗಾಕ್ಕೆ ಬೇಕಾದ ಯುರೇನಿಯಂ ಇತ್ಯಾದಿಗಳನ್ನು ಇಂದಿಗೂ ರಸ್ತೆಯ ಮೂಲಕವೇ ಸಾಗಿಸಲಾಗುತ್ತಿದೆ. ಈ ರೈಲು ಮಾರ್ಗ ಅಸ್ತಿತ್ವಕ್ಕೆ ಬಂದರೆ ಮಿಲಿಟರಿ ಹಾಗೂ ನ್ಯೂಕ್ಲಿಯರ್ ಉಪಕರಣಗಳನ್ನು ತ್ವರಿತವಾಗಿ ಅತ್ಯಂತ ವೇಗವಾಗಿ ಸಾಗಾಟ ಮಾಡಬಹುದು. ಇದು ಭಾರತದ ಶತ್ರುಗಳಿಗೆ ದುಬಾರಿಯಾಗಿ ಪರಿಣಮಿಸಲಿದೆ. ಹೀಗಾಗಿ ಭಾರತದಲ್ಲಿನ ಕೆಲ ಸಂಸ್ಥೆಗಳಿಗೆ ಪರಿಸರವಾದ ಮುಖವಾಡ ತೋರಿಸಿ ಅವರಿಂದ ದೇಶದ 2 ಪ್ರಮುಖ ರಕ್ಷಣಾ ನೆಲೆ ಸೀಬರ್ಡ್ ಹಾಗೂ ಕೈಗಾಗಳನ್ನು ಜೋಡಿಸುವ ರೈಲು ಮಾರ್ಗವನ್ನೇ 2 ದಶಕಗಳಿಂದ ನೆಲಗುದಿಗೆ ಹಾಕಲಾಗಿದೆ. ಈ ರೈಲು ಮಾರ್ಗವನ್ನು ವಿರೋಧಿಸುತ್ತಿರುವವರು ಭಾರತೀಯ ಪರಿಸರವಾದಿಗಳು ಎಂಬ ನಂಬಿಕೆಯಲ್ಲಿದ್ದ ಜನರಿಗೆ ದೆಹಲಿ ಪೊಲೀಸರು ದಿಶಾ ರವಿ ಜೋಸೆಫ್ಗಳನ್ನು ಬಂಧಿಸಿದ ನಂತರ ಆಕೆಯ ಸಂಸ್ಥೆ FFF, ಪಾಕಿಸ್ತಾನ, ISI ಹಾಗೂ ಕೆನಡಾ
ಖಲಿಸ್ತಾನಗಳ ಜೊತೆ ಸಂಪರ್ಕವಿತ್ತು ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಈಕೆಯ ಬಂಧನವಾಗುತ್ತಿದ್ದಂತೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ರ ಪಕ್ಷ ತೆಹರಿಕ್ ಎ ಇನ್ಸಾಫ್ ಟ್ವೀಟ್ ಮಾಡಿ ಮೋದಿ ಸರ್ಕಾರದ ನಡೆಯನ್ನ ಖಂಡಿಸಿದೆ. ಪರಿಸರವಾದಿಗಳು ಮಾತ್ರ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗಕ್ಕೆ ವ್ಯಾಧಿಗಳಾಗಿ ಕಾಡುತ್ತಿದ್ದರು. 2 ದಶಕಗಳ ನಿರಂತರ ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ಹಾಗೂ ಹಸಿರು ಪ್ರಾಧಿಕಾರ ಈ ರೈಲು ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಿದ್ರು. ರಾಜ್ಯ ವನ್ಯಜೀವಿ ಮಂಡಳಿಯ ಅನುಮತಿ ಪಡೆದಿಲ್ಲ ಎಂಬ ನೆಪವೊಡ್ಡಿ ಬೆಂಗಳೂರಿನ NGO ಒಂದು ಮತ್ತೆ ನ್ಯಾಯಾಲಯಕ್ಕೆ ಹೋಯಿತು. ಈ ರೈಲು ಮಾರ್ಗಕ್ಕೆ ಸಂಬಂಧಿಸಿದಂತೆ FFF ಇಂಡಿಯಾ ಮತ್ತು ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ನಿಂದ 2019 ಜನವರಿ 17 ಮಾರ್ಚ್ ಹಾಗೂ 20 ಮಾರ್ಚ್ 2020 ಡಿಜಿಟಲ್ ಸ್ಟ್ರೈಕ್ ಹಾಗೂ ಇಮೇಲ್ ಮಹಾಪೂರ ಹರಿಸುವಂತೆ ಬಹಿರಂಗ ಕರೆಗಳನ್ನು ನೀಡಲಾಗಿದ್ದು, ಅದು ಇನ್ನೂ ಈ ಟ್ವಿಟರ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳಲ್ಲಿವೆ. ಈ ಡಿಜಿಟಲ್ ಸ್ಟ್ರೈಕ್ ನಡೆಸುವಾಗ ಈ ರೈಲು ಮಾರ್ಗದ ವಿರುದ್ಧ ಯಾವ ಹ್ಯಾಶ್ ಟ್ಯಾಗ್ಗಳನ್ನು ಬಳಸಬೇಕು ಎಂಬುದನ್ನು ಅದರಲ್ಲಿ ಹೇಳಲಾಗಿದ್ದು, ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದ ಎದುರು ಬರುವ 2-3 ದಿನ ಮೊದಲು ಇಂತಹ ಹ್ಯಾಶ್ ಟ್ಯಾಗ್ಗಳನ್ನು ಟ್ರೆಂಡ್ ಮಾಡಿದ್ದು ಕಂಡುಬರುತ್ತದೆ. ಪರಿಸರ ಉಳಿಸುವ ನಿಟ್ಟಿನಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡು ಇಡೀ ಭಾರತವನ್ನು ಸೈಕಲ್ ಮೂಲಕ ಸವಾರಿ ಮಾಡುವ ಪಣ ತೊಟ್ಟಿರುವ ಪಶ್ಚಿಮ ಬಂಗಾಳದ ಪೋನಿವಾಲ್ ಕಾಂಜಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೂಲಕ ಗೋವಾ ಪ್ರಯಾಣ ಬೆಳೆಸಿದ್ರು. ಸೈಕಲ್ ಏರಿ ಸವಾರಿ ನಡೆಸುವ ಈತ ಪಶ್ಚಿಮ ಬಂಗಾಳದ ಚಿಕ್ಕ ಹಳ್ಳಿಯವನು. ಈತ ವಯಸ್ಸು ಬರೋಬ್ಬರಿ 55. ಜನವರಿ 1ರಿಂದ ಭಾರತ ಸುತ್ತುವ ನಿಟ್ಟಿನಲ್ಲಿ ಈತ ಪಶ್ಚಿಮ ಬಂಗಾಳದಿಂದ ಹೊರಟು ಇಂದು ಕಾರವಾರ ತಲುಪಿದ್ದಾನೆ. ಕಾರವಾರ ಮಾರ್ಗವಾಗಿ ಗೋವಾ ರಾಜ್ಯಕ್ಕೆ ತನ್ನ ಪ್ರಯಾಣ ಬೆಳೆಸಿದ್ದಾನೆ. ಈಗಾಗಲೇ ಒಟ್ಟು 5,000 ಕಿಲೋಮೀಟರ್ ಪ್ರಯಾಣ ಪೂರ್ಣಗೊಳಿಸಿದ್ದಾನೆ. ನೀರು ಉಳಿಸಿ ಗಿಡಮರಗಳನ್ನು ಬೆಳೆಸಬೇಕೆಂಬ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ಸೈಕಲ್ ಮೂಲಕ ಜಾಗೃತಿ ಅಭಿಯಾನ ಹಮ್ಮಿಕೊಂಡ ಪೋನಿವಾಲ್ ಕಾಂಜಿಗೆ ಓದಲೆಲ್ಲ ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಉತ್ತಮ ವ್ಯವಸ್ಥೆ ಇದ್ದ ಕಡೆ ರಾತ್ರಿ ವಾಸ್ತವ್ಯ ಮಾಡುತ್ತಾನಂತೆ. ಹೀಗೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಪೋನಿವಾಲ್ ಹಮ್ಮಿಕೊಂಡ ಸೈಕಲ್ ಅಭಿಯಾನ ಉತ್ತಮ ಅಂತಾರೆ ಸ್ಥಳೀಯರು. ಹೊನ್ನಾವರ ತಾಲೂಕಿನ ಕಾಸರಗೋಡು ಟಂಕಾದ ಬಳಿ ಉದ್ದೇಶಿಸಿರುವ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿಯನ್ನು ಕೈಬಿಡುವಂತೆ ಮೀನುಗಾರರ ಮುಖಂಡರು ಆಗ್ರಹಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮೀನುಗಾರರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ, ಈ ಭಾಗದಲ್ಲಿ ಮೀನುಗಾರರು ಸೇರಿದಂತೆ ಬೇರೆ ಬೇರೆ ಜಾತಿ ಹಾಗೂ ಧರ್ಮದವರು ಮೀನುಗಾರಿಕೆ ನಡೆಸಿಕೊಂಡು ಬಂದಿದ್ದಾರೆ. ಮೀನುಗಾರಿಕೆ ಮಾಡಿಕೊಂಡು ಬರಲಾಗುತ್ತಾ ಇದೆ. ಇನ್ನು ಸಮುದ್ರ ದಂಡೆಯಲ್ಲಿ ಪಾತಿ ದೋಣಿ, ನಾಡಿ ದೋಣಿ, ಗಿಲ್ ನೆಟ್, ಪರ್ಷಿಯನ್ ಬೀಟ್ ಮುಂತಾದ ಬೋಟ್ಗಳಿಂದ ಮೀನುಗಾರಿಕೆ ನಡೆಸಿಕೊಂಡು ಜೀವನ ಮಾಡುತ್ತಿದ್ದಾರೆ. ಒಂದು ವೇಳೆ ಇಲ್ಲಿ ಬಂದರು ನಿರ್ಮಾಣವಾದಲ್ಲಿ ಸಾವಿರಾರು ಬಡ ಕುಟುಂಬಗಳು ಬೀದಿ ಪಾಲಾಗಲಿದೆ. ಇನ್ನು ಸಮುದ್ರ ಸೇರುವ ಸಂಗಮ ಪ್ರದೇಶದಲ್ಲಿ ಕಾಮಗಾರಿ ಅಂದರೆ ಮತ್ಸ್ಯಕ್ಷಾಮ ಉಂಟಾಗಲಿದೆ. ಕಾಮಗಾರಿಯಾಗಿ ಸುಳ್ಳು ದಾಖಲೆ ನಕಾಶೆಯನ್ನು ಸೃಷ್ಟಿ ಮಾಡಲಾಗಿದೆ. ಕಾಮಗಾರಿ ಆರಂಭಿಸುವ ಪೂರ್ವದಲ್ಲಿ ಪರಿಸರ ಇಲಾಖೆ, GRZ ಸೇರಿದಂತೆ ಇನ್ನಿತರ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆದುಕೊಂಡಿಲ್ಲ ಎಂದು ಅವರು ಆರೋಪಿಸುವ ರಾಜು ತಾಂಡೇಲ್ ಸರ್ಕಾರ ಈ ಯೋಜನೆಯನ್ನು ಕೈಬಿಡದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಜೊಯಿಡಾ ತಾಲೂಕಿನ ಅನಮೋಡ ಅಬಕಾರಿ ಚೆಕ್ಪೋಸ್ಟ್ ಬಳಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವಾ ಸಾರಾಯಿಯನ್ನು ಅನಮೋಡ ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚೆಕ್ಪೋಸ್ಟ್ ಬಳಿ ವಾಹನ ತಪಾಸಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಇಚ್ಚರ ಲಾರಿಯಲ್ಲಿ 1724 ಲೀಟರ್ ಗೋವಾ ಸಾರಾಯಿ, 432 ಲೀಟರ್ ಬಿಯರ್ ಸಾಗಿಸಲಾಗುತ್ತಿದ್ದು, ಸಾರಾಯಿ ಸರಕು ಮತ್ತು ವಾಹನ ಒಟ್ಟು ಮೌಲ್ಯ 36,025 ಎಂದು ಅಂದಾಜಿಸಲಾಗಿದ್ದು, ಲಾರಿ ಚಾಲಕ ರಾಜಸ್ಥಾನ ಮೂಲದ ರೋಷನ್ ಸಿಂಗ್ ಎಂಬುವರನ್ನು ಬಂಧಿಸಲಾಗಿದೆ. ಅಬಕಾರಿ ಉಪನಿರೀಕ್ಷಕ ಶ್ರೀಧರ್ ಮಡಿವಾಳ ಪ್ರಕರಣ ದಾಖಲಿಸಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಅಬಕಾರಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅನಮೋಡ ಅಬಕಾರಿ ನಿರೀಕ್ಷಕ ಶ್ರೀಧರ್ ಮಡಿವಾಳ, ಸಿಬ್ಬಂದಿಗಳಾದ SB ಬಸ್ದೋಡಿ, ದೀಪಕ್ ಬಾರಾಮತಿ, RN ನಾಯಕ, ರಾಜು ಭಟ್ಕಳ, SD ರಾಥೋಡ್, ತಿಮ್ಮಪ್ಪ B ಗೊಂಡ ದಾಳಿಯಲ್ಲಿದ್ದರು.